ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಮ್ಮ ಅಮ್ಮ ಸಾಧನಾ ಅಮ್ಮನಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸುಭಾಷ್ ಏನಾದ್ರೂ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟ ಅಂತ. ನಿಮ್ಮಮ್ಮಂಗೆ ಎಲ್ಲಾ ವಿಷಯ ಗೊತ್ತಿದೆ, ಆದ್ರೆ ಮುಚ್ಚಿಡ್ತಾ ಇದ್ದಾರೆ. ಎಷ್ಟು ದಿವಸ ಮುಚ್ಚಿಡ್ತಾರೆ ನೋಡೋಣ. ಇವತ್ತಲ್ಲ ನಾಳೆ ಅವನು ಎಲ್ಲಿದ್ದಾನೆ, ಇವ್ರು ಅವನಿಗೆ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಲೇಬೇಕು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನಾನ್ ಯಾವನ್ ಕೈಗೂ ಸಿಕ್ಕಾಕಳೆ ಸೋಲೊಪ್ಕೊಳಕಿಲ್ಲ. ನೀನಾ ಮಾತಾಡ್ಕೊಂಡ್ ಬರೋದಲ್ವಾ? ಪಾಲು ತಗ್ಗೈತಾ? ಅಲ್ಲ ಕಣ್ಲ, ಏನ್ಲ ಇದು ಬಾರ್ನೆ ಮಾಡ್ಕೊಂಬಿಟ್ಟಿಯಲ್ಲಿ? ಓಹೋ, ಚಾಕು ಬೇರೆ. ಬಾರ್ಲಾ, ಚುಚ್ಬಿಡು, ನಾನೇ ಚುಚ್ಚಿ ಸಾಯಿಸ್ಬಿಡು. ಅಲ್ಲ ಕಣ್ಲ, ನಾನು ಹೇಳ್ದಂಗ್ ಕೇಳಿದಿದ್ರೆ ಇಲ್ಲಿ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತ ನಿನಗೆ? ಬೇಡ ಕಣ್ಲ, ಅವ್ರ ಸಾವಾಸ ಬಿಟ್ಬಿಡು ಅಂತ ಬಡ್ಕೊಂಡೆ. ಕೇಳ್ದೆ ನನ್ನ ಮಾತ್ನ? ಏನ್ ಹೇಳಿದೆ ನೀನು? ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಹೆಂಗೂ ಮಾಡ್ಬಿಡ್ತೀನಿ ಅಂದೆ. ಏನ್ಲ ಆತಿ ನಿನ್ ಪರಿಸ್ಥಿತಿ? ಹೊರಗಡೆ ಮುಖ ತೋರ್ಸಂಗಿಲ್ಲ, ಪೊಲೀಸ್ನವರು ಡಮ್ ಅನ್ಸ್ಬಿಡ್ತಾರೆ. ಅದ್ ಯಾವನ 5 ಮರ್ಡರ್ ಮಾಡವನೆ, ಸಿಗಾಕೊಂಡಿಲ್ಲ ಅಂದೆ. ಬಿರುದ್ ಬೇರೆ ಕೊಟ್ಟಿದ್ದೆಲ್ಲಪ್ಪ, ಬಿಸತ್ತಿ ಬಾಬು ಅಂತ. ಏನಾಯ್ತು ಈಗ? ಏನೋ ಬಗರ್ದೆ ನೀನು? ಅವನ್ ಸಿಕ್ಕಾಕೊಳ್ಳೋದಲ್ದೆ ನಿನ್ನೂ ಸಿಕ್ಕಾಕ್ಸ್ದ. ಮಲ್ಡ್ರು ಗಿಲ್ಡ್ರು ಅಂತೆಲ್ಲ ಓದ ಇಂಥವೆಲ್ಲ ಆಯ್ತವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಮೊದ್ಲೋಗಿ ನೀನು ಲಾಯರ್ನ ನೋಡು. ಆ 8 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಾಲಿನಿ ಮತ್ತು ಬಾಬು ಇಬ್ರು ಆಚೆ ಬರ್ಬೇಕು. ಸಂಪಾದ್ಯ ಮಾಡಿದ್ಯಾ ನೋಡು. ಬಿಡಿಸ್ಕೊಂಬರಕ್ ಅವನ್ನ ಲಕ್ಷ ಸುರಿತಾನಂತೆ. ಮೂತಿ ನೋಡ್ಕೊ. ನೀನ್ ಬದುಕತ್ ನೋಡು ಅಂದ್ರೆ ಯಾರಿಗೋ ಗಂಟ್ ಕೊಟ್ಟು ಬಿಡಿಸ್ಕೊಂಬರ್ತಾನಂತೆ. ಅಲ್ಲ ಕಣ್ಲ, ಕಾಲನವ್ರಿಗೆ ಗೊತ್ತಾರು ಸುಮ್ನೆ ಬಿಡ್ತಾರೆ, ನನ್ನ ಸಿಗದು ತೋರಣ ಕಟ್ಬಿಡ್ತಾರೆ. ಸಿಗದು ಬಿಡ್ತಾರೆ ಹಂಗೆ ಹೇಳಿ. ನೀನ್ ಯಾರಪ್ಪನ್ ಕೊಂದಿದ್ಯಾ ಅಂತ ನೋಡೋ. ಆರೋಪ ಸಾಬೀತ್ ಮಾಡೋದಕ್ಕೆ ಕೋರ್ಟು ಕಚೇರಿ ಅಂತೆಲ್ಲ ಅವೇ, ಅದಕ್ಕೆ ಟೈಮ್ ಹಿಡಿತದೆ. ನೀನ್ ಯಾರಿಗೂ ಎದುರ್ಬೇಕಾಗಿಲ್ಲ. ಮೊದ್ಲೋಗಿ ಅದೇನೋ ಐತಲ್ಲ ಆಂಟಿಸಿಪೇಟಿ ಬೇಲು, ಅದನ್ ತಗೋ, ಆಮೇಲೆ ನೋಡ್ತೀನಿ ಅದ್ ಯಾವ ಪೊಲೀಸ್ ನನ್ನ ಮಗ ಬಂದ್ ನನ್ನ ಮೈ ಮುಟ್ತಾನೆ ಅಂತ. ಲೋಕಾಶಿ, ಈಗ್ಲಾರ ತಗ್ಗಿ ಬಗ್ಗೆ ನಡೆದನ್ ಕಲ್ತ್ಕೊಳ್ಳ. ಹೇಳ್ದಷ್ಟ್ ಮಾಡು ಅಂದೆ ಅಷ್ಟೇ. ಮೊದ್ಲು ನಾನು ಇದರಿಂದ ಆಚೆಗೆ ಬರ್ಬೇಕು, ಆಮೇಲೆ ಆ ತೀರ್ಥಂಗೂ ಸುಮ್ನಿಗೂ ಐತೆ ಮಾರಿಯಪ್ಪ. ನಿನಗೆ ಬುದ್ಧಿ ಬರಕ್ಲ. ನೀನ್ ಎದುರ್ಕೊಂಡು ಸಾಯ್ಬೇಡ, ನನ್ನ ಎದುರಿಸ್ತಾ ಇದ್ಯಾ ನೋಡು. ನಾನ್ ಇಲ್ಲಿರೋ ವಿಷಯ ಯಾವನ್ಗೂ ಗೊತ್ತಿಲ್ಲ, ನಾನ್ ಸಿಕ್ಕಾಕೊಳ್ಳೋದಿಲ್ಲ. ಪೊಲೀಸಪ್ಪ, ಮುಂದಕ್ಕೆ ಬರ್ಬೇಡ. ಮುಂದೆ ಬಂದ್ರೆ ನೀನ್ ಕೆದೆಗೆ ಚಾಕು ಇರಿದು ರಕ್ತ ಕುಡಿದು ಬಿಡ್ತೀನಿ. ಲೇ ದಡ್ಡ, ನನ್ ಕೈಲಿರೋದು ದೀಪಾವಳಿ ಪಟಾಕಿ ಗನ್ನಲ್ಲ, ಫುಲ್ಲು ಲೋಡೆಡ್ಡು. ಬೀದಿ ಹಣ ಆಗೋಗ್ತೀಯಾ? ಇಳಿಸೋ ಕೈನ. ನಾನ್ ಏನು ಮಾಡಿಲ್ಲ, ಏನು ಮಾಡಿಲ್ಲ ಕಣ್ರು. ಮುತ್ತು, ಬ್ಯಾಗ್ ಒಳಗಡೆ ಇಟ್ಬಿಡು. ಏಯ್, ಏನು ಇದು? ಇವತ್ತೇ ಬಂದ್ಬಿಟ್ಯಾ? 1-2 ದಿನ ಮಾವನ್ ಮನೇಲಿ ಇದ್ಬರಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ಅಮ್ಮ, ನಂಗೆ ತುಂಬಾ ಕೆಲ್ಸಗಳಿದೆ. ಅದು ಹೋಗ್ಲಿ, ಇವತ್ತು ಕಾಲನಿಲಿ ಏನಾಯ್ತು ಗೊತ್ತಾ? ಏನಾಯ್ತು? ಆ ಸಂತಾಪ ಕೂಟದಲ್ಲಿ ಮಂತ್ರಿಗಳು ಚಾಕು ಚುಚ್ಚಕ್ ಹೋಗಿದ್ನಲ್ಲ, ಆ ಕೊಲೆಗಾರ ಅವ್ನ್ ಸಿಕ್ಕಿದ್ನಮ್ಮ. ಹೌದಾ? ಕಾಲನಿಲಿ ಇದ್ದಿದ್ ದೊಡ್ಡ ತಲೆಬಾರ ಇಳಿತು. ಅವನ್ನ ಹಿಡಿಯೋದಕ್ಕೆ ಯಾರು ಸಹಾಯ ಮಾಡಿದ್ ಗೊತ್ತಾ? ಯಾರು? ಸುಮನ ಅವ್ರು. ನೋಡಿದ್ಯಾ, ನೀನ್ ಎಲ್ಲಾ ಸಮಸ್ಯೆಗೂ ಪರಿಹಾರ ಸುಮಾ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ, ನಾನು ಏನು ಮಾಡಿಲ್ಲ. ನೋಡಿದ್ಯಮ್ಮ, ಇದೇ ಅವ್ರ ದೊಡ್ಡ ಗುಣ. ಎಲ್ಲ ಮಾಡಿದ್ರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅಯ್ಯೋ 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 ಅಯ್ಯೋ, ನನ್ ಮಗನ್ ಬಾಯಲ್ಲಿ ನನ್ ಸೊಸೆ ಬಗ್ಗೆ ಹೊಗಳಿಕೆ ಮಾತು ಕೇಳ್ತಾ ಇದ್ರೆ ನನಗೆ ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ಅಂತೂ ದುರ್ಗಾ ಪರಮೇಶ್ವರಿ ನನ್ ಕೋರಿಕೆನ ತೀರಿಸ್ಬಿಟ್ಲು. ಈಗ
ನಾನ್ ಅವಳ ಹರಕೆನ ತೀರಿಸ್ಬೇಕಷ್ಟೇ. ಹರ್ಕೆ ಕೋರ್ಕೆನ? ಹೌದು ಕಣೋ. ಸುಭಾಷ್ ಸರಿ ಹೋದ್ರೆ ಮತ್ತೆ ನಿನ್ನ ಎಲೆಕ್ಷನ್ ಅಲ್ಲೆಲ್ಲ ತೊಂದರೆ ಆಗ್ತಿದ್ಯಲ್ಲ ಅದೆಲ್ಲ ದೂರ ಆದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಉರುಳ್ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ ಕಣೋ. ನೋಡು, ಹರಕೆನ ತಕ್ಷಣ ಮುಗಿಸ್ಬಿಡ್ಬೇಕಂತೆ, ಇಲ್ಲಾಂದ್ರೆ ಮನ್ಸಿಗೆ ಕಿರಿಕಿರಿ ಆಗತ್ತಂತೆ. ಒಂದೇ ಒಂದಿನ ಹೋಗ್ಬಿಟ್ಟು ತಕ್ಷಣ ಬಂದ್ಬಿಡೋಣ. ಅಲ್ಲಮ್ಮ, ನಂಗೆ ಎಲೆಕ್ಷನ್ ಕೆಲಸ. ನೋಡು, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾಳೆ ಹೋಗಿ ನಾಳಿದ್ ವಾಪಸ್ ಬಂದ್ಬಿಡೋಣ. ಹೇಗೂ ಸುಮನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ಯಾ ತಾನೆ, ಅದನ್ನಿನ್ನೂ ಮಾಡಿಲ್ಲ. ಅದು ಅವಳ ಸನ್ನಿಧಿಲೇ ಆಗ್ಲಿ. ಪ್ಲೀಸ್ ಕಣೋ, ಹೋಗ್ಬರೋಣ. ಹೀಗೆ ಏನಾದ್ರೂ ಮಾತಾಡಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತೀಯಲ್ಲಮ್ಮ. ಏನ್ ಯೋಚನೆ ಮಾಡ್ತಿದ್ಯೋ? ಸರಿ ಅಮ್ಮ, ನಿಮಗ್ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಹೋಗ್ಬರೋಣ. ನಿಜವಾಗ್ಲೂ? ಸರಿ, ನಾನು ಮೇಲಿರ್ತೀನಿ. ಸರಿ. ಅಯ್ಯೋ, ಎಲ್ಲ ಇಷ್ಟು ಸಲೀಸಾಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಆ ತಾಯಿ ಕರುಣೆ. ಸರಿ ಸರಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಬಾ ನನ್ ಜೊತೆ. ಏನತ್ತೆ ಅದು? ಬಾ, ಹೇಳ್ತೀನಿ. ಅಲ್ಲ, ಅಮ್ಮ ಯಾಕೆ ಇವಳನ್ನ ಆ ಕಡೆ ಕರ್ಕೊಂಡೋದ್ರು? ಯಾಕತ್ತೆ, ಏನಾಯ್ತು? ಹೇಳ್ತೀನಿ ಬಾ. ಇವತ್ತು ಸಾಧನ ದಿಢೀರಂತ ನನ್ನ ಹತ್ರ ಬಂದು ಸುಭಾಷ್ ಬಗ್ಗೆ ವಿಚಾರಿಸಿದ್ಲು. ಅತ್ತೆ, ಅವ್ರಿಗೇನಾದ್ರೂ ಅನುಮಾನ ಬಂದಿರ್ಬೋದಾ? 100% ಅನುಮಾನ ಬಂದಿರೋದಕ್ಕೆ ಅವಳು ನನ್ನ ಹತ್ರ ಬಂದು ಪ್ರಶ್ನೆ ಮಾಡಿದ್ದು. ಹಾಗಿದ್ಮೇಲೆ ಇರೋ ಸತ್ಯನ್ ಹೇಳ್ಬಿಡ್ಬೋದಲ್ವಾ ಅತ್ತೆ? ಇವಳೊಳ್ಳೆ, ಅವನಿರೋ ಜಾಗ ಗೊತ್ತಾದ್ರೆ ಇವರೆಲ್ಲ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವನು ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅವನ್ ಸರಿ ಹೋಗೋವರೆಗೂ ಅವನಿರೋ ಜಾಗ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ನಾವಿಬ್ರು ಗುಟ್ಟಾಗೆ ಇಟ್ಕೊಳ್ಳೋಣ, ಸರಿನಾ? ಸರಿ ಅತ್ತೆ. ಅದಕ್ಕೆ ಅನುಮಾನ ನಿಜ. ಅಮ್ಮಂಗೆ ಎಲ್ಲ ಗೊತ್ತಿದೆ. ಅದ್ ಸರಿ, ನೀನ್ ಹೋಗಿ ಸುಭಾಷನ್ನ ನೋಡ್ದ್ಯಾ? ಇಲ್ಲ ಅತ್ತೆ, ಇವತ್ತು ಹೋಗಕ್ಕಾಗ್ಲಿಲ್ಲ. ಆಮೇಲಿಂದ ಹೋಗಿ ನೋಡ್ಕೊಂಡು ಬರ್ತೀನಿ. ಪರವಾಗಿಲ್ಲಮ್ಮ, ಸುಮ್ಮನೆ ಕೇಳ್ದೆ ಅಷ್ಟೆ. ಸರಿ, ಹೋಗಿ ಕೆಲಸ ನೋಡು. ದೇವ್ರೆ, ನಮ್ ಸುಭಾಷ್ ಬೇಗ ಗುಣ ಆದ್ರೆ ಅಷ್ಟೇ ಸಾಕು. ಓ, ಹಾಗಾದ್ರೆ ಸುಭಾಷ್ನ ನೀವೇ ಎಲ್ಲ ಬಚ್ಚಿಟ್ಟಿದ್ದೀರಾ? ಮಿನಿಸ್ಟರ್ ಮೇಲೆ ನಿಂಗೇನೋ ದ್ವೇಷ? ಏನು ಗೊತ್ತಿಲ್ಲ ಸರ್. ನಾನ್ ಯಾವ ಕೊಲೆ ಪ್ರಯತ್ನನೂ ಮಾಡಿಲ್ಲ. ನೀವ್ ಯಾವೊಂದೋ ಮಾತು ಕೇಳ್ಕೊಂಡು ನನ್ನನ್ನು ಒಳಗಾಕಿದ್ದೀರಾ. ನಾಳೆ ದಿನ ನಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಡ್ಕಸ್ವಿ ನನ್ ಮಗ್ನೆ, ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಲ್ದೆ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಸರ್ ಸರ್, ದಯವಿಟ್ಟು ನನ್ನ ಮಗನ್ ಬಿಟ್ಬಿಡಿ ಸರ್. ನಿಮ್ದು ಅಮ್ಮಯ್ಯ ಅಂತೀನಿ ಸರ್. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಅವನು ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ ಸರ್. ಸರ್, ನನ್ನ ಮಗ ಒಂದ್ ಸೊಳ್ಳೆನೂ ಸಾಯಿಸ್ತಾನಲ್ಲ ಸರ್. ನಿನ್ ಮಗ ಸಾಯ್ಸಕ್ ಹೋಗಿಲ್ಲ, ಸುಪಾರಿ ಕೊಟ್ಟಿದ್ದಾನೆ. ಅಲ್ಲಿ ಕೂತಿದ್ದಾನಲ್ಲ ಭೂಪ, ಅವನೇ ಬಾಯ್ ಬಿಟ್ಟಿರೋದು. ಸರ್, ಇಲ್ಲಿ ಏನ್ ನಡೀತಿದೆಯೋ ನನಗೆ ಅರ್ಥನೇ ಆಗ್ತಿಲ್ಲ ಸರ್. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸರ್, ಹೊಡಿಬೇಡಿ ಸರ್, ದಯವಿಟ್ಟು ಹೊಡಿಬೇಡಿ. ನನಗಿರೋದು ಒಬ್ಬನೇ ಮಗ ಸರ್, ಬಿಟ್ಬಿಡಿ ಸರ್. ಬೇಕಾದ್ರೆ ನೀವ್ ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ ಕೊಡ್ತೀನಿ. ಏಯ್ ಮುಚ್ಚಮ್ಮ ಬಾಯ್ನ. ನನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯಾ? ನಿನ್ ಮಗನ್ ಜೊತೆ ನಿನ್ನ ಒಳಗಾಗ್ತೀನಿ. ಬೇಡಿ ಸರ್, ನನ್ ಮಗ ಏನೋ ತಪ್ಪು ಮಾಡಿಲ್ಲ, ಏನೋ ಹುಡುಕ್ ಬುದ್ಧಿ ಸರ್, ಕ್ಷಮಿಸ್ಬೇಡಿ ಸರ್. ಬಾಯ್ ಮುಚ್ಚಮ್ಮ ನೀನು. ಅವ್ರು ನನ್ಗೇನು ಮಾಡಕ್ಕಾಗಲ್ಲ. ಮೊದಲು ನಿನ್ನಿಂದ ಹೊರಡು.
ಮಾಡಲ್ಲ ಅಂತ ಹೇಳ್ತೀಯ ಅದಕ್ಕೆ ಜಾನು ಏನ್ ಅಷ್ಟೊಂದು ಅರ್ಜೆಂಟು ನಿಮ್ಮ ಮತ್ತೆ ಎಲ್ಲೂ ಹೋಗಿಲ್ಲ ಅಲ್ದ ನೋಡು. ಅದಕ್ಕೆ ನೀವ್ ಹೇಳಿದ್ 100% ನಿಜ. ಅದಕ್ಕೆ ಸುಭಾಷ್ನ ಆ ಹೂ ಮಾರೋಳು ಮತ್ತೆ ಅಮ್ಮ ಸೇರಿ ಬಚ್ಚಿಟ್ಟಿದ್ದಾರೆ. ಏನ ಅವನೇನ್ ಚಿಕ್ಕ ಮಗುನ ಬಚ್ಚಿಡಕ್ಕೆ? ಜೈ, ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಜಾನು, ಅದೇನು ಅಂತ ಹೇಳು. ಅದಕ್ಕೆ ಅಮ್ಮ ಮತ್ತೆ ಆ ಹೂ ಮಾರೋಳು ಮಾತಾಡ್ಕೊಂತ ಇದ್ರು. ಅದೇ ನಾವು ಸುಭಾಷ್ ಬಗ್ಗೆ ಅಮ್ಮನ ಹತ್ರ ಕೇಳಿದ್ವಲ್ಲ, ಅದನ್ನ ಅಮ್ಮ ಹೋಗಿ ಅವಳ ಹತ್ರ ಹೇಳಿದ್ರೆ ಅದಕ್ಕೆ ಅವಳು ಅತ್ತೆ ಇರೋ ವಿಷಯನ ಹೇಳ್ಬಿಡ್ಬೇಕಾಯ್ತು ಅಂತ ಹೇಳ್ತಾ ಇದ್ಲು. ಅದಕ್ಕಮ್ಮ ನಾವೇನಾದ್ರೂ ಈ ವಿಷಯ ಬಾಯ್ಬಿಟ್ರೆ ನಾವ್ ಮಾಡಿದ ಪ್ರಯತ್ನ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್. ಗೊತ್ತಿತ್ತು ಹೀಗೆ ಆಗಿರತ್ತೆ ಅಂತ ಗೊತ್ತಿತ್ತು. ಆ ಹುಡುಗಿ ಅತ್ತೆ ತಲೆ ಕೆಡ್ಸಿ ಸುಭಾಷ್ನ ಮನೆಯಿಂದ ಆಚೆ ಹಾಕಿದಾಳೆ. ನಿಮ್ಮಮ್ಮ ಏನೋ ನನ್ ಮಗ ಉದ್ಧಾರ ಆಗ್ಬಿಡ್ತಾನೆ ಅಂತ ಅವಳ ಮಾತ್ ನಂಬ್ಕೊಂಡಿದ್ದಾರೆ. ಸುಭಾಷ್ ಈಸ್ ಇನ್ ಡೇಂಜರ್. ಹಾಗಿದ್ರೆ ಬಾ ಅಮ್ಮನ್ನೇ ಕೇಳೋಣ. ಓ, ಕೇಳ್ಬಿಟ್ರೆ ಹೇಳ್ಬಿಡ್ತಾರಾ? ಯಾಕಾಗಲ್ಲ? ಸುಭಾಷ್ ಇಸ್ ಮೈ ಬ್ರದರ್. ಅವ್ನ್ ಡೇಂಜರ್ಲಿ ಇದ್ದಾನೆ ಅಂದ್ಮೇಲೆ ಸುಮ್ನೆ ಕೂರಕ್ಕಾಗತ್ತಾ? ಜೈ, ನೀನ್ ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವರು ಕೊಂಬೆ ಮೇಲ್ ನಡೆದ್ರೆ ನಾವು ಎಲೆಗಳ ಮೇಲ್ ನಡಿಬೇಕಾಗತ್ತೆ. ಹೇಳ್ತಾರೆ ಸುಭಾಷ್ ಎಲ್ಲಿದ್ದಾನೆ ಅಂತ ಅವ್ರ ಹತ್ರನೇ ಬಾಯ್ ಬಿಡಿಸ್ತೀನಿ. ಹೇಗೆ? ಅತ್ತೆ ವೀಕ್ನೆಸ್ ಆ ಹುಡ್ಗಿನೇ ಲಾಕ್ ಮಾಡ್ಬಿಟ್ರೆ ಅವಳೇನು ಅತ್ತೆನೂ ಬಾಯ್ ಬಿಡ್ತಾರೆ. ವೇಟ್ ಅಂಡ್ ವಾಚ್.